ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ತುಂಬ ಸಿಂಪಲ್, ಹೆಲ್ತಿ ಮತ್ತು ಟೇಸ್ಟಿ ಬದನೆಕಾಯಿ ಪಲ್ಯ ಮಾಡೋಣ. ಈ ರೆಸಿಪಿ ಸ್ಪೆಷಲ್ ಯಾಕಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಇವತ್ತು ನಾನು ಒಂದೊಂದು ಸ್ಟೆಪ್ಪಲ್ಲಿ ಇಂಪಾರ್ಟೆಂಟ್ ಕುಕಿಂಗ್ ಟಿಪ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೇಕಾಗಿರೋ ಪದಾರ್ಥಗಳು: ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಉಪ್ಪು, ತೆಂಗಿನಕಾಯಿ ತುರಿ, ಪುಡಿ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ, ಒಗ್ಗರಣೆಗೆ ಒಂದು ದಪ್ಪು ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವಿನ ಸೊಪ್ಪು, 1/4 kg ಬದನೆಕಾಯಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಕಡಾಯಿಗೆ 2 ರಿಂದ 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಚೆನ್ನಾಗಿ ಹೀಟ್ ಆದಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿಯೋಕ್ಕೆ ಶುರು ಆದಮೇಲೆ ನಾನು ಒಂದು ಸ್ವಲ್ಪ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕರಿ ಲೀವ್ಸ್. ಇದೆಲ್ಲ ಹಾಕಿದ ಕೂಡಲೇ ನಮಗೆ ಇನ್ಸ್ಟೆಂಟ್ ಅರೋಮಾ ಬರುತ್ತೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ದಪ್ಪು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ಫ್ರೈ ಮಾಡ್ತಾ ಹೋಗೋಣ. ಆನಿಯನ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಡಿ. ಲೈಟ್ ಪಿಂಕ್ ಬಂದರೆ ಸಾಕು. ಇದರಿಂದ ಪಲ್ಯದ ಟೇಸ್ಟು ತುಂಬಾ ಫ್ರೆಶ್ ಇರುತ್ತೆ. ಈಗ ನಾವು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳೋಣ. ದಪ್ಪು ಟೊಮೊಟೊ ಇದ್ದರೆ ಒಂದೇ ಸಾಕು, ಚಿಕ್ಕದಾದರೆ 2 ಟೊಮೊಟೊನ ಯೂಸ್ ಮಾಡ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು, ಆಗ ಮಾತ್ರ ಮಸಾಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಟೊಮೊಟೊ ಕೂಡ ಬೇಯುತ್ತೆ. ಈ ಹಂತದಲ್ಲಿ ನಾವಿವಾಗ ಕಟ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿನ ಹಾಕ್ಕೊಳ್ಳೋಣ. ನಾನು ಬದನೆಕಾಯಿನ ವಾಶ್ ಮಾಡಿ ಮೀಡಿಯಮ್ ಸೈಜ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಸಣ್ಣದಾಗೂ ಕಟ್ ಮಾಡ್ಕೋಬೇಡಿ, ತೀರಾ ದಪ್ಪದಾಗೂ ಬೇಡ. ಮೀಡಿಯಮ್ ಸೈಜ್ ಪೀಸಸ್ ಇದ್ದರೆ ಕುಕ್ಕಿಂಗ್ ಈಕ್ವಲ್ ಆಗುತ್ತೆ. ಕಟ್ ಮಾಡಿದ್ಮೇಲೆ ಡೈರೆಕ್ಟ್ ವಾಟರ್ ಬೌಲ್ಗೆ ಹಾಕೊಂಡು ಇಟ್ಕೊಂಡಿರಿ. ಬದನೆಕಾಯಿ ಕಲರ್ ಇಷ್ಟೇ ಫ್ರೆಶ್ ಆಗಿರಬೇಕು ಅಂದರೆ ನೀವು ಕಟ್ ಮಾಡಿದ ಕೂಡಲೇ ಅದನ್ನು ಸಾಲ್ಟ್ ವಾಟರಲ್ಲಿ ಹಾಕ್ಕೊಂಡ್ರೆ ಕಲರ್ ಆಗಿ ಫ್ರೆಶ್ ಆಗಿ ಮೇಂಟೈನ್ ಆಗುತ್ತೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಜೊತೆಗೆ ಮಸಾಲೆ ಸಹ ಹಾಕ್ಕೊಳ್ಳೋಣ. ಅಂದರೆ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೂ 2 ಸ್ಪೂನಷ್ಟು ಧನಿಯಾ ಪುಡಿನ ನಾನು ಇವತ್ತಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಯಾವಾಗಲೂ ಅಷ್ಟೇ ನಾವು ಲೋ ಫ್ಲೇಮಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಮಸಾಲೆ ಬರ್ನ್ ಆದರೆ ಆವಾಗ ನಮಗೆ ಬಿಟರ್ ಟೇಸ್ಟ್ ಬರುತ್ತೆ ಪಲ್ಯದಲ್ಲಿ. ಈಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬದನೆಕಾಯಿ ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ನಾವು ಇದಕ್ಕೆ ಒಂದು 3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರು ಹಾಕೊಳ್ಳೋದ್ರಿಂದ ಬದನೆಕಾಯ್ದು ಬಿಟರ್ನೆಸ್ನ ಬ್ಯಾಲೆನ್ಸ್ ಮಾಡುತ್ತೆ, ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಕೂಡ ಕೊಡುತ್ತೆ ಮತ್ತು ಮಸಾಲ ಸ್ಮೂತ್ ಮತ್ತು ಕ್ರೀಮಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಮೊಸರು ಆ್ಯಡ್ ಮಾಡಿದರೆ ಪಲ್ಯ ಇನ್ನೂ ಟೇಸ್ಟಿ ಆಗುತ್ತೆ. ಈಗ ಇದಕ್ಕೆ ನಾನು ಹುರ್ಕೊಂಡು ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಕೊಂಡಿದ್ದಂಥ ಕಡಲೆಕಾಯಿ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಪೌಡರೇ ಈ ರೆಸಿಪಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಪಲ್ಯಗೆ ರಿಚ್ ಟೇಸ್ಟ್, ನೈಸ್ ಅರೋಮಾ ಮತ್ತು ಸ್ಲೈಟ್ಲಿ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿ ತುರಿನ ಮೇಲ್ಗಡೆ ಉದುರಿಸ್ಕೊತಾ ಇದ್ದೀನಿ. ವಾವ್, ನೋಡಿ ಬದನೆಕಾಯಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ. ಮಸಾಲೆ ಪರ್ಫೆಕ್ಟ್ಲಿ ಕೋಟ್ ಆಗಿದೆ. ಒಂದ್ಸಲ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.